ಹುಡುಗರ ಕಲಾಗಿ ಸಾಕಾಗಿ ಹೋಗ್ಬಿಟ್ಟೈತಿ. ಮನಿ ಎಷ್ಟು ಗಲೀಜ್ ಮಾಡ್ತಾವ ಈ ಹುಡುಗರು. ಹೂನ ಶಾಂತಕ್ಕ, ನಮ್ಮ ಮನೆಗೆ ಇನ್ನೂ ಅಡಿಗೆ ಆಗ್ಬೇಕವಾ, ಏನು ಮಾಡಿಲ್ಲ ಇನ್ನು, ಮಾಡ್ಬೇಕು ನೋಡು. ಇಲ್ವಾ, ನಮ್ಮ ಮನ್ಯಾಗ ಹುಡುಗರು ಸಾಲಿ ಹೋಗವಲ್ಲ, ಬೆಳಗ್ಗೆ ಅಡಿಗೆ ಮಾಡಿ ತೆಗೆದು ಬಿಡ್ತೇನೆ. ಅವ್ರಿಗೆ ಕಟ್ಟಾಕು ಆಕೈತಿ, ನನಗೆ ಊಟಕ್ಕೂ ಆಕೈತಿ ಅಂತೇಳಿ ಮಾಡಿಬಿಡ್ತೇನೆ ನೋಡು. ಅಯ್ಯ, ನನ್ನ ಗಂಡ ಎಲ್ಲಿಗೂ ಹೋಗಲ್ಲವ, ಮನ್ಯಾಗೆ ಇರ್ತೈತಿ 24 ಗಂಟೆನು. ಅದಕ್ಕೆ ಬೆಳಗ್ಗೆ ಎದ್ದು ಕೂತದ ಏನಿರ್ತೈತಿ ಕೆಲಸ ಅಂತೇಳಿ ನಾ ಏನು ಮಾಡಕ್ಕೆ ಹೋಗಂಗಿಲ್ಲ. ಶಾಂತಕ್ಕ, ಏ ಶಾಂತಕ್ಕ, ಶಾಂತಕ್ಕ, ಆ ಊರ್ ಸುಪ್ನಾತಿ ಸುಬ್ಬಿ ಬಂದಾಳ, ಅದಕ್ಕೆ ಆಕಿ ಮುಂದೆ ನಾ ಸಕ್ರಿ ಸುಗಳಾಕ್ ಬಂದಿದ್ನಿ ಅಂತ ಏನ್ ಹೇಳಕ್ ಹೋಗ್ಬೇಡವಾ. ಎದಕ್ಕ ಹಂಗಲ್ ಬಿಡ ಶಾಂತಕ್ಕ, ಇಸ್ಕೊಳ್ಳೋದು ಒಂದ್ ಕಪ್ ಸಕ್ರಿಗೆ ಇಡೀ ಊರ್ ಮುಂದೆಲ್ಲ ಹೇಳ್ಕೊಂತ ಬರ್ತಾಳ. ಅದಕ್ಕೆ ಆಕಿ ಮುಂದೆ ಹೇಳೋದ ಬೇಡ ಅಂತ ನಾನು. ಆತ್ ತಗೋ, ಏನ್ ಹೇಳೋದಿಲ್ಲ. ಶಾಂತಕ್ಕ, ನಾ ಏನ್ ಬರ್ತೇನೆ ತೋರುವ, ಮನ್ಯಾಗ ಜಗ್ಗ ಕೆಲಸ ಅದಾವು. ಏನು ಆತು, ನಿನ್ ಸಕ್ರಿನ ಮುಂದಿನ ತಿಂಗಳು ರೇಷನ್ ಹಾಕ್ಸಿನಿ ಅಂದ್ರೆ ಬಂದ್ ಕೊಟ್ಟೋಕ್ಕನ್. ಏನ ಮುಂದಿನ ತಿಂಗಳು ರೇಷನ್ ಹಾಕಿಸ್ತಿ? ಅಲ್ಲಿ ಮಟ ಹಾಕ್ಸೋದಲ್ಲ ಅಲ್ಲ, ಇಸ್ಕೊಂಡಿದ್ದ ಒಂದ್ ಕಪ್ ಸಕ್ರಿ ಒಂದ್ ತಿಂಗಳ ಮಟ ಹಾಕತ್ತೆ ಇದು? ಅಯ್ಯ ಶಾಂತಕ್ಕ, ಆಗುದಿಲ್ಲ. ಅದಕ್ಕೆ ನಾ ಏನ್ ಮಾಡ್ತೇನೆ, ಇವತ್ತು ನಿನ್ನ ಮನ್ಯಾಗ ಇಸ್ಕೊಂಡೇನೆ, ನಾಳೆ ಬಾಜುಕಿನ ಮನ್ಯಾಗ ಇಸ್ಕೊಂತಾನೆ. ಹಂಗ ಒಂದ್ ತಿಂಗಳ ಮಟ್ಟ ಈ ಓಣಾಗ ಏನ್ ಮನಿ ಕಡಿಮೆ ಅದಾವನು, ಎಲ್ಲಾರ ಮನ್ಯಾಗ ಒಟ್ಟೊಟ್ಟೊಟ್ಟು ಇಸ್ಕೊಳಕ್ ಹೋದ್ನಿ ಅಂದ್ರ ಒಂದ್ ತಿಂಗಳ ಮಟ್ಟ ಸಕ್ರಿ ಹಾಕತಿ, ಒಂದ್ ತಿಂಗಳಿಗೆ ರೇಷನ್ ಹಾಕಿಸ್ಕೊಂತಾನೆ. ಏನ್ ಮಾಡಕತ್ತೀಯ ಶಾಂತಕ್ಕ? ಕೆಲಸ ಆದವನು, ನಾಷ್ಟ ಆತನ? ಎಲ್ಲ ಕೆಲಸ ಬಾರಾಗಿರ್ಜ ಕೆಲಸ ಆತನ್ರಿ? ಇಲ್ರಿ, ಇನ್ನು ಕೆಲಸ ಹಂಗಾದವು, ಈಗ ಹೊಕ್ಕನ್ ನೋಡ್ರಿ ಮಾಡಕ್. ಶಾಂತಕ್ಕ, ನಾ ಏನ್ ಬರ್ತೇನೆ ತೋರುವ, ಮನ್ಯಾಗ ಬೇಕಾದಷ್ಟು ಕೆಲಸ ಅದಾವ, ಖಾಲಿ ಕುತ್ಕೊಂಡ್ ಮಾತಾಡಕ ಟೈಮ್ ಇಲ್ಲ ನನಗ. ಮಳ್ಳಿ ಊರ್ ಮಳ್ಳಿ, ಯಾವಾಗ ನೋಡಿದ್ರು ಇನ್ನೊಬ್ರ ಮನ್ಯಾಗ ಇರ್ತಾಳ, ಅದೇನ್ ಕೆಲಸ ಮಾಡ್ತಾಳ ಏನ? ಶಾಂತಕ್ಕ, ಎದಕ್ ಬಂದಿದ್ಲಕ್ಕಿ ನಿಮ್ಮನಿಗೆ? ಅದ ಗಿರ್ಜಾ, ಈ ಹಂಗ ಮಾತಾಡ್ಕೊಂಡು ಹೋಗುನ್ ಅಂತೇಳಿ ಬಂದಿದ್ಲ. ಅಯ್ಯವ್ವ ಶಾಂತಕ್ಕ, ನನಗೆಲ್ಲ ಗೊತ್ತೈತಿ, ಏನಾರ ಬೇಕಾಗಿರ್ತೈತೆ ಇಸ್ಕೊಳಕ ಬಂದಿರ್ತಾಳ. ಯಾವಾಗ ನೋಡಿದ್ರು ನಿಮ್ಮ ಮನೆಗೆ ಇಸ್ಕೊಂಡಕ್ಕಾಳ, ಒಂದಿನಾರ ವಾಪಸ್ ಕೊಟ್ಟಾಳನ್ನು? ಏನ್ ಮಾಡ್ಬೇಕು ಬಿಡ ಈಕಿನ ಗಿರ್ಜಾ. ಹೋಗ್ಲಿ, ಒಟ್ಟು ಸಕ್ರಿ ಅಂತ ಬಂದಿದ್ಲ, ಕೊಟ್ಟಾನಿ. ಮತ್ ಏನ್ ಮಾಡ್ಬೇಕು, ಇಸ್ಕೊಂಡ್ ಹೋಗ್ತಾರ, ಆಜು ಬಾಜು ಮನಿ ಇದ್ದೋರ ಕೇಳ್ತಾರ, ಇಲ್ಲ ಅನ್ನಕ್ಕೂ ಆಗಂಗಿಲ್ಲ, ಮತ್ ಕೊಡುದ. ಆದ್ರೂ ಏನನ್ನ ಬಿಡ ಶಾಂತಕ್ಕ, ಮಾನ ಮರ್ಯಾದೆ ಇರ್ಬೇಕವ. ಇಟ್ ಸಕ್ರಿ ಪಕ್ರಿಗೆಲ್ಲ ಬಂದ್ ಇಸ್ಕೊಂಡ್ ಹೋಗುದಂದ್ರ ಸರಿ ಅನಿಸ್ತೈತ್ನ? ಇಲ್ಲೇ ಐತಿಲ್ಲ ಕಿರಾಣಿ ಅಂಗಡಿ, ತಗೊಂಡ್ ಹೋಗ್ಬೇಕು. ಅಲ್ಲೇ ಬರೇ ಬಾಜುಕ್ ಮನಿ ಐತಿ ತಡಿ ಅಂತೇಳಿ ಶಾಂತಕ್ಕ ಎಲ್ಲಾ ಕೊಡ್ತಾಳ ಅಂತೇಳಿ ಬಂದ್ ಕೇಳಿದ್ರ ಪಾಪ ನೀನಾರ ಎಲ್ಲಿಂದ ಕೊಡ್ಬೇಕು, ಗೌಡ್ರ ಎಷ್ಟಂತ ತಂದು ಹಾಕ್ಬೇಕು. ನೀನಾರ ಅರ್ಥ ಮಾಡ್ಕೊಂಡೆಲ್ಲ ಗಿರ್ಜಾ, ಏನ್ ಮಾಡೋದೈತ್ ಬಿಡು ಹೋಲಿ. ಅಂದಂಗ ಗಿರ್ಜಾ, ನಿಂದು ಎಲ್ಲ ಕೆಲಸ ಆತಲ್ವಾ? ಏನ್ ಹಂಗ ಬಂದೇನೆ? ಆದ ಶಾಂತಕ್ಕ, ಇಲ್ವಾ ಮನ್ಯಾಗೆಲ್ಲ ಕೆಲಸ ಆತ. ಸಾರ್ ಮಾಡಕತ್ತಿದ್ನಿ, ತೊಗರಿ ಬ್ಯಾಳಿನ ಖಾಲಿ ಆಗಿಬಿಟ್ಟಾವ ಮನ್ಯಾಗ. ಅದಕ್ಕೆ ಇಲ್ಲೇ ಅಂಗಡಿಗೆ ಬನ್ನಿ, ಆವ ನೋಡಿದ್ರ ರಾಮಣ್ಣ ಅಂಗಡಿ ಕದ ಹಾಕೊಂಡು ಹೋಗ್ಯಾನ. ಅವಂದು ಏನ್ ಕೆಲಸ ಇರ್ತೈತೆ, ಮತ್ ಬದ್ದಾನ ಅಂಗಡಿ ಕದ ಹಾಕೊಂಡು ಹೋಗ್ಬಿಡ್ತಾನ. ಅದಕ್ಕೆ ಶಾಂತಕ್ಕ, ಮುಂದಿನ ವಾರ ರೇಷನ್ ಹಾಕಿಸ್ತೇನವ ನಾನು, ಒಂದ್ ವಾಟೆ ತೊಗರಿ ಬ್ಯಾಳಿ ಇದ್ರು ಕೊಡ್ತೀನಿ. ಈಗ ಅಕ್ಕಿಗೆ ಬೈದ್ಲು, ಅದನ್ನ ಇಸ್ಕೊಂಡಕ್ಕಾಳ ಇದನ್ನ ಇಸ್ಕೊಂಡಕ್ಕಾಳ ಅಂತೇಳಿ. ಈಗ ನೋಡಿದ್ರೆ ಈಕಿನ ಬಂದಾಳ, ತೊಗರಿ ಬ್ಯಾಳಿ ಬೇಕು ಶಾಂತಕ್ಕ ಅಂತೇಳಿ. ಎಲ್ಲಾರು ಅಷ್ಟೇ. ತಡಿ ಕೊಡ್ತೇನೆ ಗಿರ್ಜಾ. ಆಹಾ ಶಾಂತಕ್ಕ, ಏನೇ ಇಷ್ಟು ಚೆನ್ನಾಗಿರೋ ಫ್ರಿಜ್ ತಂದಿ? ಯವ್ವ ಶಾಂತಕ್ಕ, ಎಷ್ಟು ಚಂದ ಐತಿವ, ಡಬಲ್ ಡೋರ್ ಫ್ರಿಜ್. ಯವ್ವ, ಅದು ಕಣ್ಣಿಗೆ ಬಿದ್ದ ಬಿಡ್ತಾ ನಿನಗ? ಶಾಂತಕ್ಕ, ಇಲ್ಲ ಹಂಗಲ್ಲ, ಅಂದ್ರೆ ನಾನು ತೋರಿಸ್ಬೇಕನ್ನಕತ್ತಿದ್ದೆ, ಅಷ್ಟೊತ್ತಿಗೆ ನೀನ ನೋಡ್ಬಿಟ್ಟಲ್ಲ ಅಂತ ಅಂದೆ ಅಷ್ಟೇ. ಅದ ಇಂಥದ್ರಾಗೆಲ್ಲ ನಾ ಭಾಳ ಶಾಣೆ ಶಾಂತಕ್ಕ. ಇದು ನೋಡು ಎಷ್ಟು ಚಂದ ಐತಿ ಶಾಂತಕ್ಕ ಫ್ರಿಜ್. ಎಷ್ಟು ಇತ್ತು ರೊಕ್ಕ? ಒಂದ್ 25,000 ಆಗಿರ್ಬೇಕು. ಶಾಂತಕ್ಕ, 25,000ನ? ಆದ್ರೂ ಕಡಿಮೆನೇ ಆಯ್ತಪ್ಪ. ಶಾಂತಕ್ಕ, ನಿಂಗೊಂದು ವಿಷಯ ಗೊತ್ತಾ? ಮೊನ್ನೆ ಫ್ರಿಜ್ ತಗೊಂಡ್ಬಂದ್ರಾಯ್ತು ಅಂತ ಅಂಗಡಿ ಕೇಳಕ್ ಹೋಗಿದ್ವಿ, ಅಲ್ಲಿ ಬರೀ 20,000 ರೂಪಾಯಿ ಫ್ರಿಜ್ ಅಷ್ಟೇ ಇದು, ಅದ್ರ ಮೇಲೆ ರೇಟಿಂಗ್ ಫ್ರಿಜ್ಜೇ ಇದ್ದಿದ್ದಿಲ್ಲ. ಅದಕ್ಕೆ ನಾವು ನೋಡಿ ಒಂದ್ 30,000 ರೂಪಾಯಿ ಫ್ರಿಜ್ ಇದ್ರೆ ಅಷ್ಟೇ ಹೇಳಿ ಕಳಿಸಿ ಬಂದು ತಗೊಂಡ್ ಹೋಗ್ತೀವಿ ಅಂತ ಹೇಳಿ ಬೇಡ ಅಂತ ಬಿಟ್ಟು ಬಂದ್ವಿ. ಈಗ ಶಾಂತಕ್ಕ, ನಾನ್ ಮಾತ್ರ ಫ್ರಿಜ್ ತಗೊಳಲ್ಲವ. ಯಾಕೆ? ನೀವು ಒಂದು ಫ್ರಿಜ್ ತಗೊಳ್ರಿ, ಮನ್ಯಾಗ ಏನಾರ ಇದ್ರೆ ಇಡಾಕ್ ಬರ್ತೈತಲ್ಲ. ಅಯ್ಯ ಶಾಂತಕ್ಕ, ಸುಳ್ಳ ಕರೆಂಟ್ ಬಿಲ್ವಾ ಮನಿಗೆ, ಅದಕ್ಕೆ ಹೆಂಗಿದ್ರು ನಿನ್ ಮನ್ಯಾಗ ಫ್ರಿಜ್ ತಂದಿಯಾ? ನಮ್ದೇನೋ ಕೊತ್ತಂಬರಿ ಸೊಪ್ಪು ಹಿಟ್ಟು ಇಂತ ಉಳಿದ್ರೆ ಇಡಾಕ್ ಬಂದ್ರೆ ಏನ್ ಬ್ಯಾಡ ಅಂತೀನ? ಇಡಂತೀರಿಲ್ಲ, ಅದಕ್ಕೆ ಅಲ್ಲಿ ಇಡುದ ಇಲ್ಲಿ ಇಡ್ತೇನೆ ಅಷ್ಟೇ. ರಾತ್ರಿ ಬಂದಿಟ್ಟಕ್ಕನೆ ಶಾಂತಕ್ಕ, ಬೆಳಿಗ್ಗೆ ಬಂದು ತಗೊಂಡು ಹೋಗ್ಬಿಡ್ತೇನೆ. ಬಾರಾಗಿರ್ಜಾ, ಒಟ್ಟು ಹೊರಗೆ ಕುಂದ್ರು. ಗಮ್ಮತ್ತ ಸ್ಮೆಲ್ ಬರ್ತೈತಿ. ಶಾಂತಕ್ಕ ಚಿಕನ್ ಮಾಡಕತ್ತಾಳ ಅಂತ ಅನಿಸ್ತೈತಿ. ಇನ್ನೊಂದ್ ಸ್ವಲ್ಪ ತಿಲ್ಲೇ ಮಾತಾಡ್ಕೊಂತ ಕುಂತೆ ಚಿಕನ್ ತಿಂದೆ ಎದ್ದಕ್ಕನಿ. ಶಾಂತಕ್ಕ ಬಂದೆ. ಅಂದಂಗ ಶಾಂತಕ್ಕ, ಆ ಫ್ರಿಜ್ ಹೊಸ ತಂದಿದ್ದು ಪಾರಕ್ ನೋಡಿಲ್ಲೋದಿಲ್ಲ? ಇನ್ನೂ ನೋಡಿಲ್ಲ ಅಂತ
ಅನಿಸ್ತೈತಿ. ಯಾಕಂದ್ರೆ ತರುದೇ ಒಂದ್ 4 ದಿನ ಆತಲ್ಲ ಈಗ ತಂದು. ಹಾ, ಆಕಿ ಬಂದ್ರ ನೋಡಾಕ ಬಿಡ್ಬೇಡ ಆಕಿಗೆ. ಮತ್ತ ಆಕಿನೂ ಫ್ರಿಜ್ನ್ಯಾಗ ಹಾಲು ಕೊತ್ತಂಬರಿ ಇವೆಲ್ಲ ತಂದಿಡಾಕತ್ಲಂದ್ರ ನೋಡ್ ಮತ್ತ ನಿಮ್ ಫ್ರಿಜ್ ತುಂಬೆ ಹೋಗತಿ. ಮತ್ ನನ್ ಕಾಯಿಪಲ್ಲೆ ಇಡಾಕು ಜಗಾನ ಸಾಲುದಿಲ್ಲ. ಅದಕ್ಕೆ ಆಕಿಗೆ ತೋರ್ಸಾಕ ಹೋಗ್ಬೇಡ, ಇಡು ಅಂತೇಳಿ ಹೇಳಾಕ ಹೋಗ್ಬೇಡ. ಶಾಂತಕ, ಅಯ್ಯೋ ಈಗ ಇನ್ನೂ ಹೋಗೇ ಇಲ್ಲನು, ಇಲ್ಲೇ ನಿಂತಾಳನು ಇನ್ನು. ಬಾರ ಪರಕ್ಕ ಬಾ, ಏನ್ ಬೇಕಾಗಿತ್ತು? ಅಯ್ಯ ಶಾಂತಕ, ಏನಾರ ಬೇಕಾದ್ರೆ ಅಷ್ಟ ಬರ್ತೇನೆ ನಿಮ್ಮ ಮನೆಗೆ, ಹಂಗ ಬರುದೇ ಇಲ್ಲ ನಾನೇನು ಬೇರೆ ರಂಗ ಅದು ಕೊಡು ಇದು ಕೊಡು ಅಂತ ಬರುದಿಲ್ವಾ ಹೊಳ್ಳ ಬಳ್ಳ. ಮಳ್ಳಿ ನನಗೆ ಅಂತ ಇರೋದಂತ ನನಗ್ ಗೊತ್ತಾಗಲ್ಲನು. ಹೋಗ್ಲಿ ಬಿಡ ಪಾರಕ, ಕುಂದ್ರ ಬಾ. ಅಂದಂಗ ಪಾರಕ, ಆಗಲ್ಲೇ ನಿಮ್ಮ ಅಡಿಗೆ ಮನ್ಯಾಗ ಫ್ರಿಜ್ ನೋಡಿ ನೀವ ಕೇಳ್ಬೇಕನ್ನೋ ಮಟ ಅಂದ್ರ ಯಾವ್ದೋ ಒಂದು ಗ್ರಹ ಬಂದು ಒಕ್ಕರ್ಸ್ಕೊಂತು ಕೇಳಕ್ ನೆನಪ ಹಾರಿಬಿಟ್ಟೆ. ಅದಕ್ಕೆ ಫ್ರಿಜ್ ಭಾಳ ಚಂದ ಐತ್ವಾ. ಏನಾರ ಹಾಲು ಸೊಪ್ಪು ತರಕಾರಿ ಇಂತ ಉಳ್ದಾಗ ಇಡಾಕ್ ಚಲೋ ಆತ್ ನೋಡ ಶಾಂತಕ್ಕ. ಒಂಚೂರು ಬ್ಯಾಡ ಅಂತೇನೆ ಇಟ್ರು ನಿಮ್ಮ ಫ್ರಿಜ್ನ್ಯಾಗ. ಹಂಗೇನಿಲ್ಲ, ಇಡ್ರಿ. ಶಾಂತಕ್ಕ, ನಾ ಈಗ ಹೇಳೇನ್ ನೋಡು, ನಾನು ಮೊದಲ ನಿಮ್ ಫ್ರಿಜ್ನಾಗ ಜಗ ಹಿಡ್ದನಿ. ಹಾಲು ಸೊಪ್ಪು ತರಕಾರಿ ನಾ ಮೊದಲು ಇಡ್ತೇನಿ, ಆಮೇಲೆ ಜಗ ಉಳ್ದಿತ್ತಂದ್ರ ಬ್ಯಾರೆದವ್ರಿಗೆ ಇಟ್ಕೋ ಅಂತ ಹೇಳು ಶಾಂತಕ್ಕ. ಮತ್ತ ಅವ್ರ ಬಂದ್ ಮೊದಲ ಇಟ್ಟಿಗಿಟ್ಟಾರ. ಹೋಗ್ಲಿ ಬಿಡ ಗಿರ್ಜಾ, ಏನಾತ ಇಬ್ರು ಇಟ್ಕೋರಿ ಅದ್ರಾಗ ಜಗ ಮಾಡ್ಕೊಂಡ. ಇಲ್ವಾ ಶಾಂತಕ್ಕ, ನನ್ನ ಕಾಯಿಪಲ್ಲೆ ಸೊಪ್ಪು ತರಕಾರಿ ಎಲ್ಲ ನಾನು ಸ್ವಚ್ಛಗಿ ತೊಳೆದು ಮಡಿಯಿಂದ ಇಟ್ಟಿರ್ತೇನೆ. ಅವ್ನು ಯಾರ್ಯಾರದರ ಜೊತೆಗೆ ನಾನು ಮಿಕ್ಸ್ ಮಾಡಿ ಇಡಂಗಿಲ್ಲ. ಮತ್ತೆ ನನ್ನ ಕಾಯಿಪಲ್ಲೆ ನಾ ಅವ್ರದನ್ನ ತಿಳ್ಕೊಂಡು ಮನೆಗೆ ಹೋಗಿ ಮಾಡ್ಕೊಂಡು ತಿಂದ್ರೆ ನಾ ಏನ್ ಮಾಡ್ಲಿ? ಅದಕ್ಕವ ಪಾಪ ಇಕ್ಕಿದ ನೋಡಿ ಫ್ರಿಜ್ ದೊಡ್ಡ ನಾಟಕ ಮಾಡಕತ್ತಾಳ. ಇದು ಶಾಂತಕ್ಕನ ಫ್ರಿಜ್ ಐತಿ, ಏನ್ ದೊಡ್ಡ BDS ಸೈಟ್ ಜಗ ಹಿಡ್ದಾರಂಗ ಮಾಡಕತ್ತೀಯಲ್ಲ ನೋಡ. ಅದೇ ಶಾಂತಕ್ಕನ ಫ್ರಿಜ್, ಆಕಿನು ಕಾಯಿಪಲ್ಲೆ ಇಡ್ತಾಳ, ನಾನು ಇಡ್ತೇನೆ. ನೀ ಈಗ ಬಂದಕಿ ಓಣಿಗೆ ನಾಟಕ ಮಾಡಕ್ ಹೋಗ್ಬೇಡ. ಅಲ್ಲ, SMF ಅಂತ ಬುಕ್ ಮಾಡೇನಿ. SMF ಅಂದ್ರೆ ಶಾಂತಕ್ಕ ಮನಿ ಫ್ರಿಜ್ ಅಂತ ಅರ್ಥ. ಅದನ್ನ ಬುಕ್ ಮಾಡೇನಿ ನೋಡ. ನೀ ಏನಾರ ಅದರ ಕಾಯಿಪಲ್ಲೆ ಇಟ್ಟಿ ಫ್ರಿಜ್ ನ ಮುರಿದ ಹೋಗಿತೇನೆ ನೋಡ್ತಿರ್ಬೇಕಾರ. ಏನ ಫ್ರಿಜ್ ಮುರಿತಿ, ನಾನ್ ನಿನ್ ತಲಿನ ಹೊಡಿತೀನಿ ನೋಡ್ತಿರ್ಬೇಕಾರ. ಹಾ, ನನಗ್ ಗೊತ್ತಿತ್ತು ನೀವು ಕೊಲೆಗಾರ ವಂಶದಿಂದನ ಬಂದಿ ಅಂತೇಳಿ. ನನ್ನ ತಲಿ ಹೊಡಿತೀಯಾ ನೀನು? ನೀ ತಲಿ ಹೊಡಿ ಮಟ್ಟ ನಾ ಏನ್ ಶೇಂಗಾ ತಿನ್ಕೊಂತ ಕುಂತಿರ್ತೇನ? ನನ್ನ ನನ್ನ ಕೊಲೆಗಾರ ವಂಶ ಅಂತೀಯ? ಶೇಂಗಾನರ ತಿನ್ನು, ಸಗಣಿನರ ತಿನ್ನು, ನಿನ್ನ ತಲಿ ಇವತ್ತು ಹೊಡಿಯತೇನೆ ನೋಡ್ತಿರ್ಬೇಕಾರ. ಏನು ಇಷ್ಟಕೊಂಡ ಹೊಡೆದಾಡಕತ್ರು ಪಾರಕ್ಕ ಗಿರ್ಜಕ್ಕ ಶಾಂತಕ್ಕ ಬಿಡಿಸವಳ್ಳ ಅಂತ ಅನ್ಕೊಳಕತ್ತಿರ್ನ? ಬಿಡಿಸ್ತೇನ್ರಿ, ಪಾರ್ಟ್ 2 ವಿಡಿಯೋದಾಗ ಬಿಡಿಸ್ತೇನೆ. ಹಂಗ ಈ ಜಗಳ ನೋಡಕ್ ನನಗಂತೂ ಭಾಳ ಮಜಾ ಬರಾಕತೈತಿ, ನಿಮಗೂ ಮಜಾ ಬರಾಕತೈತಿ ಅಂತ ಅನ್ಕೊಂಡೇನಿ. ಹಂಗ ಮಜಾ ಬರುದ ನಿಜ. ಆದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಪಾರ್ಟ್ 2ದಾಗ ಎಷ್ಟೆಷ್ಟು ಜಗಳ ಮಾಡ್ತಾರಂತೇಳಿ ಕಾದಿದ್ ನೋಡ್ರಿ.